ಮೊದಲನೇದಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರಾಘವೇಂದ್ರ ಸರ್, ಈಗ ವರದಿ ನೋಡ್ತಾ ಇದ್ದೀವಿ, ಬಟ್ ಇದು BBMPಗೆ ಮೊದಲೇನಲ್ಲ ಗೊತ್ತಿತ್ತು, ಬಟ್ ಈಗ ಇದ್ದಕ್ಕಿದ್ದ ಹಾಗೆ ಆ ವರದಿಯನ್ನ ಹೈಕೋರ್ಟ್ ತನಕ ಹೋಗಿದ್ದು ಯಾಕೆ? ಈಗಾದರೂ ತೆರವು ಕಾರ್ಯಾಚರಣೆ ಆಗತ್ತಾ ಹೇಗೆ ಅಂತ? ಅಲ್ಲ, ಈಗ ಬೇಲಿನೇ ಎದ್ದು ಹೊಲ ಮಿದ್ರೆ ಏನು ಮಾಡೋದು? ಸರ್ಕಾರವೇ ಕಂಬಳಿಸ್ಕೊಂಡಿದೆಯಲ್ಲ ಕೆರೆಗಳನ್ನ, ಅದಕ್ಕೆ ಏನು ಮಾಡ್ತಾರೆ ಇವರು? ಈಗ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ಶಿವರಾಮ್ ಕಾರಂತ್ ಲೇಔಟು ನಮ್ಮ ಏನು ಜಕ್ಕೂರು ಏರೋಡ್ರಮ್ ಬ್ಯಾಕ್ ಸೈಡಲ್ಲಿ ಶಿವರಾಮ್ ಕಾರಂತ್ ಲೇಔಟ್ ಒಂದು ಜಾಗ ಇದೆ. ಅಲ್ಲಿ ರಾಜಕಾಲುವೆ ಬರ್ತಾ ಇದೆ. ಆ ರಾಜಕಾಲುವೆ ಪಕ್ಕದಲ್ಲಿ ಈಗ ಅದು ಕೆರೆ ಆಗಿತ್ತು. ನೀವು ಹೋಗಿ ಡಿಶಾಂಕಲ್ ಚೆಕ್ ಮಾಡಿ, ಸ್ಕೆಚಲ್ಲಿ ಮಾಡಿ, ಎಲ್ಲದು ಕೆರೆ ಅಂತಲೇ ಇದೆ ಅದು. ಆ ಕೆರೆನ ಇವತ್ತು ವಕ್ಫ್ ಬೋರ್ಡರಿಗೆ ಇವತ್ತು ದಾನ ಕೊಟ್ಟವ್ರೆ ಸರ್ಕಾರ, ಏನೋ ಇವ್ರ ಅಪ್ಪನ ಮನೆ ಥರ. ಸರ್ಕಾರನೇ ಇವತ್ತು ಆ ವಕ್ಫ್ ಬೋರ್ಡ್ದ ಕೆರೆ ಇರೋದನ್ನ ಜಾಗನ ಇವರು ಅಭಿವೃದ್ಧಿ ಮಾಡಪ್ಪ ಆ ಕೆರೆನ ಅಂದರೆ, ಕೆರೆ ಮುಚ್ಚಿಬಿಟ್ಟು ಇವತ್ತು ಆ ಕೆರೆನ ಇವತ್ತು ವಕ್ಫ್ ಬೋರ್ಡ್ ಸೈಟ್ಗಳಾಗಿ ಕನ್ವರ್ಟ್ ಮಾಡಿದ್ರೆ 78 ಸೈಟು. ಈಗ ಜನಗಳು ಕಂಬಳಿಸ್ಕೊಂಡ್ರೆ ಆಸೆ ಕಂಬಳಿಸ್ಕೊಂತಾರೆ ಅಂತ ಹೇಳ್ಬೋದು. ಇವತ್ತು ಸರ್ಕಾರಿ ಜಾಗನ, ಸರ್ಕಾರಿ ಕೆರೆನೇ ಇವರು ಸರ್ಕಾರನೇ ಕಂಬಳಿಸ್ಕೊಬಿಟ್ಟಿದೆಯಲ್ಲ, ಇದಕ್ಕೇನು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಇವತ್ತು ನೋಡಿ, ಕೆರೆ ಇವತ್ತು ಇರೋ ಕೆರೆನಾರು ಮೇಂಟೈನ್ ಮಾಡ್ರಪ್ಪ, ರಾಜಕಾಲುವೆ ನೀರನ್ನು ಅಲ್ಲಿ ಹೋಗದೇ ಇದ್ದಂಗೆ ತಡೆಗೋಡೆ ಮಾಡಿ ಅಂತ ಹೇಳ್ತೇವೆ. ಆಮೇಲೆ ಇವತ್ತು ಟೊಯೋಟಾ ಇರ್ಬೋದು, ಮಾರುತಿ ಕಾರ್ಗಳ ಶೋರೂಮ್ಗಳಿರ್ಬೋದು, ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ನಾವೀಗ ಏನಾದ್ರು ಗಾಡಿ ಸರ್ವಿಸ್ ಬಿಟ್ಟರೆ ಅವರು ಡ್ರೈ ವಾಶ್ ಮಾಡ್ತಾಯಿದ್ದಾರೆ. ಡ್ರೈ ವಾಶ್ ಮಾಡಿಬಿಟ್ಟು ಕಾರನ್ನ ಇವತ್ತು ನೀರನ್ನ ಗಲೀಜು ನೀರು ಹೋಗಬಾರ್ದು ಅಂತ ಇವತ್ತೇನೋ ಸ್ಲಮ್ ಬೋರ್ಡವರು ಅದೆಲ್ಲ ಮಾಡಿ BBMP ಅವರೆಲ್ಲ ತುಂಬ ಸ್ಟ್ರಿಕ್ಟಾಗಿ ದೊಡ್ಡ ದೊಡ್ಡ ಕಾರ್ ಶೋರೂಮಿಗೆ ಡ್ರೈ ವಾಶ್ ಮಾಡೋ ಅಂಥ ಒಂದು ಕೆಲಸ ಮಾಡ್ತಾರೆ, ಸಂತೋಷ. ಆದರೆ ಇವತ್ತು ನಾಯಿ ಕೋಡೆಗಳ ಥರ ಬೀದಿಯಲ್ಲಿ ಕಾರ್ ವಾಷಿಂಗು ಸೆಂಟ್ರ್ಗಳು ಓಪನ್ ಆಗಿದ್ದಾವೆ. ಅವರು ರಾಜಾರೋಷವಾಗಿ ಕಾರ್ಗಳನ್ನು ವಾಶ್ ಮಾಡ್ತಾರೆ. ಅದನ್ನು ಇವರು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. BBMP ಅಧಿಕಾರಿಗಳು ಹೋಗ್ತಾರೆ, ಪೊಲೀಸ್ ಅಧಿಕಾರಿಗಳು ಹೋಗ್ತಾರೆ, ಕೊಳಚೆ ನಿರ್ವಹಣೆ ಮಂಡಲರು ಹೋಗ್ತಾರೆ, ಎಲ್ರಿಗೂ ಕಾಣಿಸೋ ಥರನೇ ಅವ್ರಿಗೆ ಕಾರ್ ಶೋ ವಾಶ್ ಮಾಡ್ತಾರೆ. ಅದೆಲ್ಲ ಯಾಕೆ ನೀವು ತಡೆಗಟ್ಟಲ್ಲ? ಈಗ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಥರ ಆಗಲ್ವ ಇದು? ದೊಡ್ಡ ಶೋರೂಮ್ಗಳಲ್ಲಿ ಇವಾಗ ವಾಶ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದಮೇಲೆ ಇವರು ಸಮೇತ ಅದೇ ಕೆಮಿಕಲ್ ಹಾಕ್ತೀರಾ, ಅದೇ ವಾಷಿಂಗ್ ಹಾಕ್ತೀರಾ, ಅದೇ ಆಯಿಲ್ ಬರುತ್ತೆ, ಅದೇ ನೀರು ಹೋಗುತ್ತೆ, ಅದೇ ನೀರೇ ಕೆರೆಗೆ ಹೋಗುತ್ತೆ. ಇದು ಯಾಕೆ ಈ ಥರ ಒಂದು ಅಲ್ಲೊಂದು ಇಲ್ಲೊಂದು ಮಾಡ್ತೀರಾ? ಆಮೇಲೆ ಇವತ್ತು ನೋಡ್ರಿ, ನೀವು ಇವಾಗ ಕೆರೆ ಉದ್ಧಾರ ಮಾಡೋದಿರಲಿ, ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಹೋಗೊಂದು ಸುಂದರವಾದ ತೋಟ ಇತ್ತು. ನೀವು ಮಹಾನಗರ ಪಾಲಿಕೆಗೆ ಹೋದರೆ ಆ ದೇವಸ್ಥಾನ ಅಕ್ಕಪಕ್ಕ ಸುಂದರವಾಗಿ ಒಂದು ಗಾರ್ಡನ್ ಮಾಡಿದ್ರು. ಇವತ್ತು ಆ ಗಾರ್ಡನ್ ಅಭಿವೃದ್ಧಿ ಮಾಡೋಕ್ಕೆ ಇವ್ರ ಹತ್ರ ಯೋಗ್ಯತೆ ಎಲ್ಲ ದುಡ್ಡಿಲ್ಲ. ಇನ್ನು ಯಾವ ಕೆರೆ ಅಭಿವೃದ್ಧಿ ಮಾಡ್ತೀರಾ? ರಸ್ತೆ ಒಂದು ಇವತ್ತು ಗುಂಡಿ ಮುಚ್ಚಿ ಹೋಗಿದ್ದಾವೆ, ಗುಂಡಿಗಳು ತುಂಬ ತಾಣ ಆಗಿದೆ. ತಾವೆಲ್ಲ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದರೆ ಅಲ್ಲಿ ಹೋಗಿ ಸ್ವಲ್ಪ ಎಲ್ಲಿ ಕ್ಯಾಮ್ರಾ ನೀವು ಫೋಕಸ್ ಮಾಡ್ತೀರೋ ಆ ರಾತ್ರಿ ಗುಂಡಿ ರೆಡಿ ಮಾಡ್ತಾರೆ. ತಿರ್ಗಾ ಇವ್ರು ತಗೊಳ್ಳೋದು 40% ಕಮಿಷನ್ನಿಗೆ. ಆ ಪಾಪ ಕಾಂಟ್ರಾಕ್ಟ್ರು 40% ಇವ್ರಿಗೆ ಕೊಡಬೇಕು, ಇನ್ನು 20% ಕೆಲಸ ಮಾಡ್ತಾನೆ, 40% ಅವ್ನ ಪಾಕೆಟಿಗೆ ಹಾಕೊಂಡು ಹೋಗ್ತಾನೆ. ಇನ್ನು ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಇವತ್ತು ಈ ಕೆರೆ ಅಂತೂ ನೋಡಿ, ಇವತ್ತು ವಾಯುಹೋರಕ್ಕೆ ಇವತ್ತು ಬೆಳೆಂದೂರು ಕೆರೆಯಲ್ಲಿ ಅದೇನೋ ನೊರೆ ಬರ್ತಾ ಇದೆ. ಎಲ್ಲರೂ ಸಮೀಕ್ಷೆ ಮಾಡ್ತಾರೆ, ಅಂತಾರಾಷ್ಟ್ರೀಯ ಸಮೀಕ್ಷೆ, ಅದಕ್ಕೆ ಇಷ್ಟು ಫಂಡು, ಅದಕ್ಕೆ ಅಷ್ಟು ಫಂಡು ಅಂತ ಇಡ್ತಾರೆ. ಎಲ್ಲಿ ಯಾವುದಾದ್ರೂ ಇಲ್ಲಿವರೆಗೆ ಒಂದೇ ಒಂದು ಸುಧಾರಣೆ ಮಾಡಿದಾರಾ? ಯಾವ ಸುಧಾರಣೆನೂ ಇಲ್ಲ. ನಮ್ಮದು ಇನ್ನೊಂದು ವರ್ತೂರು ಕೆರೆ ತೊಗೊಂಡೋಗ್ಬಿಟ್ಟು ಏನೋ ನಾವು ಕೋಲಾರಕ್ಕೆ ನೀರು ಬಿಡ್ತೇವೆ ಅಂತ ಅಂದರು. ಅದೇನೋ ಸಂಸ್ಕರಣೆ ಮಾಡಿಬಿಟ್ಟು ನೀರು ಬಿಡಬೇಕು ಅಂತ ಇತ್ತು. ಅದನ್ನು ಏನು ಮಾಡ್ತಾ ಇದ್ದಾರೆ? ಆ ಸಂಸ್ಕರಣೆನೆಲ್ಲ ಸೀದಾ ತಗೊಂಡೋಗಿ ಬಿಡ್ತಾರೆ. ಇವತ್ತು ನಾವೇನು ತರಕಾರಿ ಸೊಪ್ಪುಗಳು ತಿಂತಾ ಇದ್ದಾವಲ್ಲ, ಎಲ್ಲ ಜನಗಳು ನಾವು ಮನೆ ಬಂದಮೇಲೆ ನಮ್ಮ ತಾಯಿಂದರು ಏನು ತೊಳೆದು ಬಿಸಿನೀರು ಹಾಕಿ ಮಾಡ್ತಾರೆ. ಅದೆಲ್ಲ ಬೆಳೀತಾ ಇರೋದು ಆ ಗಲೀಜು ನೀರಲ್ಲೇ. ಇವತ್ತು ನಮಗೆ ಪೌಷ್ಟಿಕ ಆಹಾರ ಬೇಕು. ಏನು ನಾನು ಬೀಡಿ ಸೇದಿಲ್ಲ, ಸಿಗರೇಟ್ ಸೇದಿಲ್ಲ, ನಾನು ಗುಟ್ಕಾ ಹಾಕಿಲ್ಲ, ಆದರೂ ನನಗೆ ಕ್ಯಾನ್ಸರ್ ಬಂದುಬಿಡ್ತು, ನನಗೆ ಯಾವುದೋ ಕಾಯಿಲೆ ಬಂದುಬಿಡ್ತು ಅಂತ ನಾವು ಹೇಳ್ತೇವೆ. ಇವತ್ತು ಆಹಾರಗಳಲ್ಲಿ ಸಹ ಸುರಕ್ಷಣೆ ಆಗದಂಗೆ ಈ ಥರ ಕೆರೆ ಪಕ್ಕ ಸೈಡಲ್ಲಿ ಬೆಳೆಯೋಂಥದ್ದು ಕೆರೆಗಳು. ಇವತ್ತು ರಾಜಕಾರಣಿಗಳ ರೀ, ನಾವು ಬೇಕಾದ್ರೆ ಲೀಸ್ಟ್ ಕೊಡ್ತೇವೆ. ಇವತ್ತು ನಮ್ಮದು ಬೇಗೂರು ಕೆರೆ ಇದೆ. ಬೇಗೂರು ಕೆರೆ ಒಳಗಡೆ ಒಬ್ಬ ಮಿನಿಸ್ಟರ್ ಆದವರು, ಇವತ್ತಿನ ಆಡಳಿತ ಪಕ್ಷದ MLA ಇವತ್ತು ಬಿಲ್ಡಿಂಗ್ ಕಟ್ತಾರೆ, ಒಳಗಡೆ ಅಪಾರ್ಟ್ಮೆಂಟ್ ಕಟ್ತಾರೆ. ನೀವು ಎಲ್ಲಿಂದ ಆ ಕೆರೆನ ಉದ್ಧಾರ ಮಾಡ್ತೀರಾ? ಆದರೆ ಅದೇ ಕೆರೆ ಒಳಗಡೆ ಒಂದು ಹನುಮಂತನ ಪ್ರತಿಮೆ ಇಟ್ಬಿಟ್ಟು ಏನೋ ಪೂಜೆ ಮಾಡ್ತೀವಿ ಅಂತ ಅದನ್ನು ಬಂಧಿಸ್ಬಿಟ್ಟು ಅದಿಷ್ಟು ಜಾಗ ಮಾತ್ರ ತೆರವು ಮಾಡ್ತೀರಾ. ಆದರೆ ಇವರೇ ಆ ಜಾಗದಲ್ಲಿ ಅದೇ ಕೆರೆಯಲ್ಲಿ ಬಿಲ್ಡಿಂಗ್ 4 ಅಂತಸ್ತು ಬಿಲ್ಡಿಂಗ್ ಮಾಡಿ ಒಂದು ಪ್ಲಾಟ್ 3 ಕೋಟಿ 4 ಕೋಟಿ ರೂಪಾಯಿಗೆ ಮಾರ್ಕೊಂಡ್ರೆ ಅದನ್ನ ಯಾರು ಕೇಳೋಲ್ಲ. ಇದು ಎಲ್ಲಿಂದ ಆಗಿದೆ? ರಾಜಕಾಲುವೆಗಳು ಮಳೆ ಬಂದ ಮಾತ್ರ ಎಚ್ಚೆತ್ಕೊಳ್ಳುತ್ತೆ, ಮಳೆ ಬಂದ ಹೂಳೆತ್ತಾರೆ, ಮಳೆ ಬಂದಿಲ್ಲ ಅಂದರೆ ಹೋಯ್ತು. ಆಮೇಲೆ ಇವತ್ತು ಯಾವುದಾದ್ರು ಒಂದು ನೀವು ನೋಡ್ರಿ, ಒಂದು ಅಭಿವೃದ್ಧಿ ರಸ್ತೆಯಲ್ಲಿ ಬರಬೇಕಾದ್ರೆ ಎಲ್ಲ ರೋಡ್ಗಳು ಗುಂಡಿ ಹೊಡಿತಾರೆ. ಈಗ ಸಿಮೆಂಟ್ ರೋಡ್ ಮಾಡಿದ್ರಪ್ಪ, ಸಿಮೆಂಟ್ ರೋಡ್ ಮಾಡಿದರೆ ಏನೋ ಒಂದು 50 ವರ್ಷ ಬಳಕೆ ಬರುತ್ತೆ. ಸಿಮೆಂಟ್ ರೋಡ್ ಹೊಡೆದಾಕ್ತಾರೆ, ಮತ್ತೆ ತಿರ್ಗಾ ಇನ್ನೊಂದು ಏನೋ ಕೊರಿತಾರೆ, ಬುಲ್ಡೇಜರ್ ತಗೊಂಡ್ಬಿಟ್ಟು ಅದ್ಯಾವುದೋ ಒಂದು ತಂದು ಕೊಟ ಅಂತ ಕುಡಿದ್ಬಿಟ್ಟು ಅದನ್ನು ಮತ್ತೆ ತಿರ್ಗಾ ಒಂದು ಪೈಪ್ಲೈನ್ ಮಾಡ್ತಾರೆ. ನಾವು ಈಗ ನಮ್ಮ ತೆರಿಗೆ ದುಡ್ಡನ್ನು ಇವತ್ತು ಇವರು ಅನಾವಶ್ಯಕವಾಗಿ ಹಾಳು ಮಾಡ್ತಾರೆ. ಯಾವುದೋ ನೋಡಿ, ಅಸೆಂಬ್ಲಿ ಕರೆದ್ರು, ಇಲ್ಲಿಂದ ಹೋಗ್ಬಿಟ್ರು ಬೆಳಗಾವಿಗೆ ಟ್ರಿಪ್ಪು. ಬೆಳಗಾವಿಗೆ ಹೋಗ್ಬಿಟ್ಟು
ನಮ್ಮದು 400-500 ಕೋಟಿ ದುಡ್ಡು ಇವತ್ತು ಖರ್ಚು ಮಾಡಿವರು. ನಿಮ್ಗೆ ಗೊತ್ತಿದ್ದಂಗೆ ಕಲ್ಯಾಣ ಕರ್ನಾಟಕ ಆಗಲಿ, ನಾರ್ತ್ ಕರ್ನಾಟಕ ಭಾಗದಾಗಲಿ, ಅಲ್ಲಿಯ ರೈತರ ಸಮಸ್ಯೆ ಏನು, ಅಲ್ಲೇ ಕಬ್ಬು ಬೆಳೆಗಾರರ ಸಮಸ್ಯೆ ಏನು, ಅಲ್ಲಿಯ ನೀರಾವರಿ ಸಮಸ್ಯೆ ಏನು, ಯಾರಾದರೂ ಒಬ್ಬರು ಚರ್ಚೆ ಮಾಡಿದ? ಇವರೆಲ್ಲರೂ ಒಂದೇ ರೀ. ಇವತ್ತೇನು ಮಾಡ್ತಾರೆ, ಅಲ್ಲಿ ಅಸೆಂಬ್ಲಿ ಒಳಗಡೆ ಇವರೆಲ್ಲ ಒಂದು ಮೀಟಿಂಗ್ ಮಾಡ್ಕೊತಾರೆ, ಎಲ್ಲೋ ಪಬ್ಬಲ್ಲೋ ಬಾರಲ್ಲ ಸೇರ್ಕೊಂಡು, ಎಲ್ಲ ಪಕ್ಷದವರು, ಒಂದು ಪಕ್ಷ ಅಂತಲ್ಲ, ಸೇರ್ಕೊಂಡು ಇವತ್ತು ನಾನು ಅಸಭ್ಯವಾಗಿ ಈ ಥರ ಏನೋ ಒಂದು ಮಾತಾಡ್ತಾನೆ, ನೀನು ಅದ್ರ ಬಗ್ಗೆ ಹೋರಾಟ ಮಾಡು, ಜನಗಳಲ್ಲಿ ಸಿಟಿ ರವಿ ಮುಂದೆ ಬಿಟ್ಕೊಂಡ್ರು. ಈಗೆಲ್ಲ ಮಾಧ್ಯಮಗಳೆಲ್ಲ ಇದಾಯ್ತು. ಆಗ್ಬೇಕಾಗಿರೋ ಕೆಲಸ ಇಲ್ಲ ರೀ. ಇವತ್ತು ಏನಾಗ್ಬಿಟ್ಟಿದೆ ನೋಡಿ, ಇದನ್ನ ನೀವು ಕೆರೆ ಈ ತರ ಎಲ್ಲ ಆಗಿದೆ ಅಂತ ಒಂದು ವಾರ ನೀವು ಚರ್ಚೆ ಮಾಡಿ, ಸಂಘ ಎಲ್ಲ ನೀವು ಮಾಧ್ಯಮದಲ್ಲಿ ಫೋಕಸ್ ಮಾಡಿ, ನಾಳೆ ಅನ್ನೋದು ಇನ್ನು ವಾರದೊಳಗಡೆ ಇನ್ನೊಬ್ಬರಿಗೆ ಯಾರಿಗಾರು ಮೊಟ್ಟೆ ಓಡಿಸ್ತಾರೆ ಇವ್ರ ತಲೆ ಮೇಲೆ, ಇನ್ನೊಂದು ಮೊಟ್ಟೆ ಓಡಿಸೋದು, ಇನ್ಯಾರೋ ಒಂದು ಫಿಲಮ್ ಆಕ್ಟರ್ನ ಅರೆಸ್ಟ್ ಮಾಡಿಸೋದು, ಇನ್ನೊಂದೇನೋ ಮಾಡಿಸೋದು, ಈ ಒಂದು ಏನು ಕೆರೆಗಳು ಹುಳು ತುಂಬಿದಾವೆ, ಕೆರೆಗಳು ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅನ್ನೋದನ್ನ ನೀವೆಲ್ಲ ತೋರಿಸ್ತೀರಲ್ಲ, ಅದನ್ನ ಡೈವರ್ಟ್ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡುತ್ತೆ ಅನ್ನೋದು ನಮ್ಗೆ ನಾವು ನೋಡ್ಕೊಂಬಂದ್ಬಿಟ್ಟಿದ್ದೇವೆ. ಇದೇ ಆಗ್ತಿರೋದು. ರಾಘವೇಂದ್ರ ಅವರೇ, ಇದೆಲ್ಲ ನೋಡ್ತಾ ಇದ್ರೆ ನಾಟಕನೇ ಅನ್ಸುತ್ತೆ. ಅಂದ್ರೆ ಯಾಕೆ ಈ ನಾಟಕ? ಈಗ ರಾಜಕಾರಣಿಗಳ ಕೈವಾಡ ಇಲ್ಲದೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಈಗ ಏನಾಗಿದೆ ನೋಡಿ, ರಾಜಕಾರಣಿಗಳು ಮುಂಚೆ ಎಲ್ಲ ಏನು ಮಾಡೋದು, ಸಮಾಜ ಸೇವೆ ಮಾಡೋದಕ್ಕೆ ಅದನ್ನ ಒಂದು ಏನೋ ಸೇವೆ ಮಾಡಬೇಕು ಅಂತ ರಾಜಕಾರಣಿಯಾಗಿ ಬರೋರು. ಈಗೆಲ್ಲ ಹೆಂಗಾಗಿದೆ, ಉದ್ಯಮಿಗಳಾಗಿ ಅವ್ರೇನು ಮಾಡ್ತಾರೆ, ದುಡ್ಡನ್ನು ಈಗ ಉದ್ಯಮದಲ್ಲಿ ನಾವೇನು ಮಾಡ್ತೇವೆ ರೀ, ಒಂದು ಅಂಗಡಿ ಇಡ್ತೇವೆ, ಅಲ್ಲಿ ದುಡ್ಡು ಹಾಕ್ತೇವೆ, ದುಡ್ಡು ತೆಗಿತೇವೆ. ಇವತ್ತು ರಾಜಕಾರಣ ಅನ್ನೋದು ಹಾಗೆ ಆಗಿದೆ. ಅಲ್ಲಿ ಬಂದು ಖರ್ಚು ಮಾಡ್ತಾರೆ, ಅದನ್ನು ತಗೋಬೇಕು ಅಂದಾಗ ಈಗ ಅಣ್ಣವ್ರು ಹೇಳ್ದಂಗೆ 400 ಕೋಟಿ 4,000 ಕೋಟಿ ಅದನ್ನು ಹೆಂಗೆ ಹೊಡಿಬೇಕು, ನಾವು ವರ್ಲ್ಡ್ ಬ್ಯಾಂಕಿಂದ ಯಾವ ಸಾಲ ತರಬೇಕು, ಆ ದುಡ್ಡನ್ನು ಹೆಂಗೆ ಹೊಡಿಬೇಕು ಅನ್ನೋದ್ರಲ್ಲೇ ಇರ್ತಾರೆ ಅವರು. ಬೇರೆ ಅವ್ರಿಗೆ ಯಾವುದೂ ಆಪ್ಷನ್ನೇ ಇಲ್ಲ. ಈಗ ಹೆಂಗಾಗಿದೆ, ಈಗ ಎಲ್ಲ ನೋಡಿ, ಇವತ್ತು ಆಟದ ಮೈದಾನಗಳಾಗಿದ್ದಾವೆ, ಇದಾಗಿದ್ದಾವೆ. ಇವತ್ತೆಲ್ಲ ಶೋಭಾ ಡೆವಲಪರ್ಸು ನಾವೇನು ಹೇಳ್ತೇವೆ, ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಬಂದರು, ಅದರಲ್ಲಿ ಒಬ್ಬರು ಪಾಲ್ದಾರರು. ಈಗ ಶೋಭಾದಲ್ಲಿ ಕೆರೆಗಳು ಒತ್ತುವರಿ ಇದೆ ಅಂತ ನಾವು ಇವತ್ತು ಮುಟ್ಟಕ್ಕಾಗುತ್ತಾ? ಇವತ್ತು ವಿರೋಧ ಪಕ್ಷದ ನಾಯಕರೇ ಅದು ಯಾವುದೋ ಹೋದಾಗ ಯಾರೋ ಪೊಲೀಸರು ಹಿಡ್ಕೊಂಡು ತೆಳ್ಳಾಡ್ತಾ ಇದ್ರು. ಇನ್ನು ಸಾಮಾನ್ಯದು ನಮ್ಮಂಥ ಹೋರಾಟಗಾರರು ಏನು ಮಾಡ್ತೀರಾ? ಏನು ಕೇಳೋಕ್ಕಾಗಲ್ಲ. ಈಗ ಅಂಥ ಪರಿಸ್ಥಿತಿ ಇದೆ. ಇವತ್ತು ಜನಗಳು ನೋಡಿ, ಕೆರೆ ಇವತ್ತು ಯಾರೋ ಒಬ್ಬನು ಓಟ್ ಕೇಳಕ್ಕೆ ಬಂದಾಗ ನಿಮ್ಮ ಅಕ್ಕಪಕ್ಕ ಒಂದು ಕೆರೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಅಲ್ಲಿಂದ ಆ ಒಂದು ರಾಜಕಾಲುವೆ ಇದೆ ಅಂತ ಇಟ್ಕೊಳ್ಳಿ, ಮೊದಲು ಅವನು ಕರ್ಕೊಂಡು ಹೋಗ್ಬೇಕಲ್ಲಿ ನಿಲ್ಲಿಸ್ಬೇಕು. ನೋಡಪ್ಪ, ಇವತ್ತು ಮಳೆ ಬಂದರೆ ಇಲ್ಲಿ ತುಂಬಿಕೊಳ್ಳುತ್ತೆ, ಇವತ್ತು ನಾವು ಕೆರೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ, ಕೆರೆಗೆ ನೀರು ಹೋಗ್ತಾ ಇಲ್ಲ, ಕೆರೆ ಇವತ್ತು ಮುಚ್ಚೋಗಿದೆ, ಕೊಳಚೆ ಆಗಿದೆ, ಅದರಿಂದ ಈ ಸೊಳ್ಳೆಗಳು ಬರ್ತಾ ಇದೆ, ಬೇರೆ ಬೇರೆ ತೊಂದರೆಗಳಾಗ್ತಾ ಇದೆ, ಆ ಕೆರೆ ಸರಿ ಮಾಡಿಕೊಡು, ಆಮೇಲೆ ನನ್ನ ಹತ್ರ ಓಟ್ ಕೇಳಕ್ಕೆ ಬಾ ಅಂತ ಜನಸಾಮಾನ್ಯರು ಜಾಗೃತ ಆಗಬೇಕು. ಇವತ್ತು ನಾವು ಬರೀ ಬೆಂಗಳೂರು ಕೆರೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್. ಇವತ್ತು ನಮ್ದೆಲ್ಲ ಮಲೆನಾಡು ಭಾಗ. ಇವತ್ತು ಏನಾಗಿದೆ, ಬರೇ 300 ಅಡಿಗೆ ಬರ್ತಾರ ನೀರು, ಇವತ್ತು 800 ಅಡಿ ಬೋರ್ಗಳು ಕೊರಿತಾ ಇದ್ದಾವೆ. 800 ಅಡಿ ಬೋರ್ ಕೊರೆದು ಇವತ್ತು ಈ ಒಂದು ಹಸುಗಳು ಎಮ್ಮೆಗಳು ಏನಾದ್ರು ನೀರು ಕುಡಿಯೋಕೆ ಇವತ್ತು ಒಂದು ಕೆರೆಗಳಿಲ್ಲ, ಒಂದು ಕಲ್ಯಾಣಿಗಳಿಲ್ಲ, ಒಂದು ಬಾವಿಗಳಿಲ್ಲ, ಯಾವುದೇ ನಾವೆಲ್ಲ ಒಂದು ಕೊಳವೆ ಬಾವಿ ಅಲ್ಲ, ಮಾಮೂಲಿ ತೆರೆದ ಬಾವಿಯಲ್ಲಿ ನೀರು ಕುಡಿದು ಬದುಕಿರೋರು. ಇವತ್ತು ನೀರು ಬರ್ತಾ ಇಲ್ಲ, ನಿಮಗೆ ಅಂತರ್ಜಲ ಮಟ್ಟ ಕುಸ್ತೋಗಿದೆ. ಇದನ್ನೆಲ್ಲ ನೋಡಿಕೊಂಡು ಈಗ ಬರೇ ದುಡ್ಡು ಮಾಡಿ ಭ್ರಷ್ಟಾಚಾರ ಮಾಡಿ ಏನು ತಿಂತೀರಾ? ನೆಕ್ಸ್ಟು ತಿನ್ನಬೇಕಾದಾಗ ಹಸುವಾದ್ರೆ ಅನ್ನ ತಾನೇ ತಿನ್ನಬೇಕು. ಅನ್ನ ತಿನ್ನಬೇಕು ಅಂದಾಗ ಇವತ್ತು ನೀರು ಕುಡಿಬೇಕು ಅಂತ ನೋಡ್ರಿ, ನೀವು ಕೆಲವು ಕೆರೆ ತೋರಿಸ್ತಾ ಇದ್ದೀರಾ, ಅದು ನೋಡಿದರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಎಲ್ಲಿನೂ ಇವ್ರದ್ದು ಸ್ವಂತ ಇದಾದರೆ ನೋಡಿ, ಒಂದು ಮಾಲ್ ಮಾಡ್ಕೋಬೇಕು, ಇವ್ರು ಎಷ್ಟು ಹೈಫೈಯಾಗಿ ಮಾಡ್ಕೊತಾರೆ, ಎಷ್ಟು ಬೇಗ ಲಿಫ್ಟ್ ಮಾಡ್ತಾರೆ, ಎಷ್ಟು ಬೇಗ ರೋಡ್ ಸರಿ ಮಾಡ್ತಾರೆ, ಎಷ್ಟು ಬೇಗ ಅಲ್ಲಿ ಎಲ್ಲ ಕಾಮಗಾರಿನೂ ಎಚ್ಚೆತ್ತವಾಗಿ ಮಾಡಿಬಿಡ್ತಾರೆ. ಆಮೇಲೆ ಒಂದು ಟಾರ್ಗೆಟ್ ಇಟ್ಕೊತಾರೆ. ಒಬ್ಬ MLA ಒಬ್ಬ ಮಿನಿಸ್ಟ್ರು ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಅವನೊಂದು ಪಬ್ ಮಾಡಬೇಕು, ಬಾರ್ ಮಾಡಬೇಕು, ಅವನು ಅಭಿವೃದ್ಧಿ ಆಗಬೇಕು ಅಂದರೆ ನಂದು 5 ವರ್ಷ ಸರ್ಕಾರ ಇರೋದು, 5 ವರ್ಷ ನಂದು ಇರುತ್ತೆ, ಅಷ್ಟರೊಳಗಡೆ ನಾನು ಸೆಟ್ಲ್ ಆಗ್ಬಿಡ್ಬೇಕು, ಅಷ್ಟರೊಳಗಡೆ ಗುರಿ ಇಟ್ಕೊತಾರೆ. ಆ ಬಿಲ್ಡಿಂಗನ್ನು ಕಟ್ಬಿಡ್ಬೇಕು, ಉದ್ಘಾಟನೆ ಮುಖ್ಯಮಂತ್ರಿಗಳಿಂದಲೇ ಮಾಡಿಸ್ಬಿಡ್ಬೇಕು, ಇಲ್ಲ ಪ್ರಧಾನಮಂತ್ರಿಯಿಂದ ಕರ್ಕೊಬಂದು ಮಾಡಿಸ್ಬೇಕು. ಆ ಒಂದು ಗುರಿನ ನೀವು ಸ್ವಂತ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ, ಸ್ವಂತ ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ನೀವು ಸ್ವಂತ ಕೆಲಸ ಒಂದು ಶಾಲೆ ಓಪನ್ ಮಾಡ್ಬೇಕಾದ್ರೆ ನೀವು ಮಾಡ್ಕೊತೀರಾ. ಅದೇ ಕೆಲಸನ ಇವತ್ತು ನಾನೊಂದು MLA ಆಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಎಷ್ಟು ಕೆರೆ ಬರ್ತವೆ, ಆ ಕೆರೆಗಳನ್ನು ಹೆಂಗೆ ಅಭಿವೃದ್ಧಿ ಮಾಡಬೇಕು, ಆ ಕೆರೆಗಳನ್ನು ಎಷ್ಟು ಒತ್ತುವರಿ ಆಗಿದೆ ತೆರವು ಮಾಡಬೇಕು, ಅದನ್ನು ಆ ಕೆರೆಗಳನ್ನ ಗಲೀಜನ್ನು ಎತ್ಬಿಟ್ಟು ಏನು ಮಾಡಬೇಕು ಅನ್ನೋದು ಯಾರಿಗೂ ಇಲ್ಲ. ಅವನಿಗೆ ಬರೋದೇ ಫಸ್ಟ್ ಎಲ್ಲಿ ಜಾಗ ಇದೆಯಪ್ಪ, ಗೌರ್ಮೆಂಟ್ ಜಾಗ, ಗೋಮಾಳ ಎಷ್ಟಿದೆ ನನ್ನ ಏರಿಯಾದಲ್ಲಿ, ಅವ್ನು ಕರೆಸ್ತಾನೆ ಸರ್ವೇವನ್ನ, ಇನ್ನೊಬ್ಬನ BBMPನ ಕರೆಸ್ತಾನೆ. ಎಲ್ಲರೂ ನೋಡಪ್ಪ ನಿನಗೇನು ಮಾಹಿತಿ ಇದೆ ಹೇಳು ಫಸ್ಟು, ನಿನಗೆ ಎಷ್ಟು ಗೋಮಾಳ ಗೊತ್ತಿದೆ, ನಿನಗೆಷ್ಟು ಒತ್ತುವರಿ ಇದ್ದಾವೆ, ಒತ್ತುವರಿ ಯಾರೋ ಇಲ್ಲ ಸರ್, ಅವ್ನು ಯಾರೋ ಬ್ರಿಗೇಡವ್ನು ಯಾರೋ ಒಂದು ಮಾಡ್ಕೊಬಿಟ್ಟಿದ್ದಾನಂತೆ ಒತ್ತುವರಿನ. ಹೌದನಪ್ಪ, ಅವ್ನು ಎಷ್ಟು ಪ್ಲಾಟ್ ಕಟ್ಟವನು ಹೇಳು, ಎಷ್ಟು ಕಟ್ಟವನೆ ಅಂದರೆ ಸರ್ ಒಂದು 150 ಪ್ಲಾಟ್ ಕಟ್ಟವನೆ. ನೋಡಪ್ಪ ಇಲ್ಲ ನಾನು ಡೆಮೊರೇಷನ್ ಮಾಡಿಸ್ಬಿಡ್ತಾನೆ, ಅದರಲ್ಲಿ 30 ಪ್ಲಾಟ್ ನಾನು ಕೊಟ್ಬಿಡಕ್ಕೆ ಹೇಳು. ಇದು ಇವತ್ತಿನ ವ್ಯವಹಾರ ಆಗ್ತಾ ಇದೆ. ಹಿಂಗಾದ ನೀವು ಎಲ್ಲಿಂದ ಅಭಿವೃದ್ಧಿ ಕೇಳೋ ಸಾಧ್ಯ? ಎಷ್ಟೋ ಮಿನಿಸ್ಟ್ರುಗಳ್ರಿ ಇವತ್ತು ನಾವು
ಸುಮಾರು ಭಾಗದಲ್ಲಿ ಕೆರೆಯಲ್ಲಿ ಏನು 28 ಕ್ಷೇತ್ರ ಇದೆಯಲ್ಲ, 28 ಕ್ಷೇತ್ರದವರು ಅವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳ್ಬಿಡ್ಲಿ, ಅವರೆಲ್ಲರೂ ಸಹ ರಾಜಕಾಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಸಹ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಸಹ ಆಗಿದ್ದಾರೆ. ಯಾವುದೇ ಒಂದು ಪಕ್ಷ ಅಂತ ಅಲ್ಲ, ಎಲ್ಲ ಪಕ್ಷದವರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಇದನ್ನು ಅದಕ್ಕೆ ಹೇಳಿದ್ವಿ ನಾವು ಫಸ್ಟೇ, ಬೇಲಿನೇ ಎದ್ದು ಹೊಲ ಇದ್ರೆ ಯಾರು ಕಾಪಾಡೋದು? ಇವತ್ತು ಜನಗಳಿಗೆ ಯಾವುದೋ ಒಂದು ಬಸ್ಸಿಂದು ಬಿಟ್ಟಿ ಭಾಗ್ಯನೋ ಇನ್ನೊಂದು ಭಾಗ್ಯನೋ ಕೊಟ್ಬಿಡ್ತಾರೆ, ಆ ಸಮಯದಲ್ಲಿ ಆಮರಿಸ್ತಾರೆ, ಅಥವಾ ಏನೋ ಒಂದು ಭ್ರಷ್ಟಾಚಾರ ಹಗರಣದಲ್ಲಿ ಅವನು ಹೊರಗಡೆ ಬರ್ತಾನೆ, ಅಥವಾ ಒಂದು ಏನೋ ರೇಪ್ ಕೇಸಲ್ಲಿ ಹೊರಗಡೆ ಬರ್ತಾರೆ. ಬಂದ ಮೇಲೆ ಅವರೊಂದು ಏನೋ ನಾಟಕ, ಇವರೆಲ್ಲ ಫಿಲಮ್ ಲ್ಯಾಂಡಿಂದ ನಾಟಕಗಾರರಿಂದ ಬಂದು ಅವ್ರೇನೋ ಒಂದು ಮೊಟ್ಟೆ ಹೊಡ್ಸ್ಕೊಂತಾರೆ, ಅವ್ರು ಯಾರೋ ಒಂದು ಏನು ಮಾಡ್ತಾರೆ, ಅದನ್ನು ಜನಗಳು ಡೈವರ್ಟ್, ಅಯ್ಯೋ ಪಾಪ ನಮ್ಮ ಮಿನಿಸ್ಟ್ರಿ ಮೊಟ್ಟೆ ಹೊಡೆದ್ಬಿಟ್ರು, ನಮ್ಗೆ ಹಿಂಗೆ ಆಗೋಯ್ತು ಅನ್ನೋದು ಜನ ಮರ್ತೋಗ್ಬಿಡ್ತಾರೆ. ಅದನ್ನ ಮರ್ತು ಬಿಡ್ತಾರೆ ಜನಗಳು. ಇದು ಅಭಿವೃದ್ಧಿ ಯಾರು ಕೇಳ್ತಾರೆ ಹೇಳಿ? ಅಭಿವೃದ್ಧಿ ಕೇಳಲ್ಲ. ಇದು ಒಂದು ನಾಟಕಗಾರರ ಪ್ರಪಂಚ ಆಗ್ಬಿಟ್ಟಿದೆ. ಮುಂಚೆಲ್ಲ ನಮ್ಮ ಗುಬ್ಬಿ ವೀರಣ್ಣ ಅವರು ಏನು ಬೈತಾ ಇದ್ರು, ನಾಟಕ ಮಾಡಿ ಅವ್ರು ತೋರಿಸ್ತಾ ಇದ್ರು, ರಾಜಕಾರಣಿಗಳು ಹಿಂಗೆ ಮಾಡ್ತಾರೆ ಅಂತೇಳಿ. ಇವತ್ತು ನಮ್ಮಲ್ಲಿ ಇರೋ ರಾಜಕಾರಣಿಗಳೇ ನಾಟಕಗಾರ ಆಗ್ಬಿಟ್ಟಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಕಲಾಕಾರಗಳು ನೀರಿಗೋಸ್ಕರ ಓಟ್ ಹಾಕುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಲ್ತೀವಿ. ನೋಡಿ, ನೀವು ಹೇಳ್ದಂಗೆ ಮೊದಲು ಕೊಳಾಯಿ ನೀರು ಕುಡಿತಾ ಇದ್ವಿ. ನೀವು ಹೇಳ್ದಂಗೆ ಹೆಂಗೆ ಕಮರ್ಷಿಯಲ್ ಐತೆ ಅಂದರೆ ಇವಾಗ ಬಂದು 5 ರೂಪಾಯಿ ಕೊಟ್ಟು ಕುಡಿತೀವಿ. ಈ ಟೋಲ್ 100% ಟ್ರೂ. ಕಮರ್ಷಿಯಲ್ ಅಲ್ಲ. ಈಗ ನೋಡಿ, ನಾವೆಲ್ಲ 94ನೇ ಇಸ್ವಿಗೆ ಬಂದಾಗ ನಮ್ಮದಲ್ಲಿ ಮಂಗಂಪಳ್ಳ ಅಂತ ಒಂದು ಕೆರೆ ಇತ್ತು. ಆ ಕೆರೆ ನೀರನ್ನೇ ಕುಡಿತಾ ಇದ್ವಿ, ಅಡುಗೆಗೆ ಬಳಸ್ತಾ ಇದ್ವಿ ನಾವು. ಅವಾಗ ಒಂದು ಇದ್ರೆ ಒಂದು 2-3 ಬೋರ್ ಫ್ರೀಯಾಗಿ ಬಳಸ್ತಾ ಇದ್ದೀವಿ. ಇವತ್ತು ಏನಾಗಿದೆ, ಅಲ್ಲಿ ತೊಳ್ಕೊಳಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗಿ ಹೋಗಿದೆ ನೀರು. ಯಾರು ಮಾಡಿರೋದು? ನಮ್ಮ ಜನಗಳೇ ಮಾಡಿರೋದು, ನಮ್ಮ ವ್ಯವಸ್ಥೆ ಮಾಡಿರೋದು. ಇವತ್ತು ನೋಡಿ, ವಾಟ್ರ್ ಮಾಫಿಯಾ ಹೇಗಾಗಿದೆ ಅಂದರೆ, ಈಗ ಅಣ್ಣವ್ರು ಹೇಳ್ದಂಗೆ ನಮಗೆ ಮೊನ್ನೆ ಒಂದು ವಾರದಿಂದ ನಮ್ಮ ಇವರು ಏನು ಜಾರ್ಜ್ ಅವ್ರ ಕ್ಷೇತ್ರ ಇದೆಯಲ್ಲ, ಎಂಥ ಕ್ಷೇತ್ರ ಅದು, ಅಲ್ಲಿಂದ ಒಂದು ಟೀಮ್ ಬಂದರು, ಮಹಿಳೆಯರು ಬಂದರು. ಅಣ್ಣ, ಈಗ ನಮಗೆ ತೊಂದರೆ ಆಗ್ತದೆ. ಏನು ತೊಂದರೆ ಆಗ್ತದೆ? ಕಾವೇರಿ ನೀರು ಎಲ್ಲ ಕಡೆನೂ ಬರ್ತಾ ಇದೆಯಲ್ಲ ಅಂತ ಹೇಳಿದ್ವಿ. ಏನು ಮಾಡ್ತಾರಂತೆ, ಕಾವೇರಿ ನೀರು ಮನೆ ಕಲೆಕ್ಷನ್ ಕೊಟ್ಟಿದ್ದಾರಂತ ಏರಿಯಾದಲ್ಲಿ. ನಮ್ಮ ಹತ್ರ ಕಂಪ್ಲೇಂಟ್ ಸಮೇತ ತಂದು ಕೊಟ್ಟಿದ್ದಾರೆ ನಮ್ಮ ಆಫೀಸಿಗೆ. ಕಾವೇರಿ ನೀರು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ಏನಾಗಿದೆ, ಈ ಬೋರು ಏನು ಮಾಫಿಯಾ ಟ್ಯಾಂಕರ್ಗಳಿರ್ಬೋದು, ಬೋರ್ ಕಲೆಕ್ಷನ್ ಒಂದು ಕೊಟ್ಟಿದ್ದಾರಂತೆ. ಒಂದನ್ನ ಕಾವೇರಿ ನೀರನ್ನ ಬಿಡೋದೇ ಇಲ್ಲ. ಅಧಿಕಾರಿಗಳು ಕೇಳಿದ್ರು ಬಿಡಲ್ಲ, ಪೊಲೀಸವ್ರು ಕರೆದ್ರು ಬಿಡಲ್ಲ. ಈಗ ಏನಾಗಿದೆ, ಒಂದು ಮನೆಗೆ 2,000 ರೂಪಾಯಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 5 ಲಕ್ಷ ಜನ ಇರ್ತಾರೆ. 5 ಲಕ್ಷಕ್ಕೆ ಒಂದು 3 ಲಕ್ಷ ಮನೆ ಇರ್ತವೆ. ಒಂದು ತಿಂಗಳಿಗೆ 2,000 ಕೊಟ್ಟರು ಎಷ್ಟು ದೊಡ್ಡ ಹಗರಣ ಆಯ್ತು ಇದು. ಇದನ್ನು ನೋಡಿ, ಇವತ್ತು ನೀರನ್ನ ದುಡ್ಡು ಕೊಡೋದು ಪಾಪ ಅವರು ಯಾವ ಮನೆಯಲ್ಲಿ ಕೊಟ್ಟಿಲ್ಲ ನೀರನ್ನ, ಆ ಮನೆಗೆ ನೀರು ಬಿಡಲ್ವಂತೆ. ಆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗುಂಡಾಗಳು ಜಗಳ ಮಾಡ್ತಾರಂತೆ, ಗಲಾಟೆ ಮಾಡ್ತಾರಂತೆ, ರಾತ್ರಿ ನೀರು ಬಂದು ಕಟ್ ಮಾಡ್ತಾರೆ, ಕರೆಂಟ್ ಕಟ್ ಮಾಡ್ತಾರಂತೆ. ಈ ರೀತಿ ಒಂದು ವ್ಯವಸ್ಥೆ ಇವತ್ತು ಈಗಾಗಲೇ ಬೆಂಗಳೂರು ನಗರದೊಳಗಡೆ ಆಗಿದೆ. ಇದು ಸದ್ಯಕ್ಕೆ ಒಂದು ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕಡೆ ನಡೀತಾ ಇರ್ಬೋದು. ಅವ್ರ ಪಾಪ ಭಯಕ್ಕೆ ಬಂದಿಲ್ಲ. ಈಗ ನಮಗೆ ಒಂದು ಕ್ಷೇತ್ರದ ಮಾಹಿತಿ ಇದೆ ಅಂದರೆ ನೋಡಿ, ನೀವು ಲೆಕ್ಕ ಹಾಕ್ಕೊಳ್ರಿ, 3 ಲಕ್ಷ ಮನೆ 2,000 ರೂಪಾಯಿ ಅಂದರೆ ಯಾರಿಗೆ ಹೋಗ್ತಾ ಇದೆ ಆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಎಷ್ಟು ಅದು ಭ್ರಷ್ಟಾಚಾರ. ಇವತ್ತು ಕಾವೇರಿ ನೀರಿಗೆ ಇವತ್ತು ನೋಡಿ, ಇವತ್ತು ಬಸ್ ರೇಟೆಲ್ಲ ಮಾಡಿದರೆ ಕಾವೇರಿ ನೀರಿಂದ ನಾಳೆ ನಾಡಿದ್ದಲ್ಲಿ ಜಾಸ್ತಿ ಮಾಡ್ತಾರಂತಾರೆ ಇದನ್ನು. ಇವತ್ತು ಹಂಗಾಗಿದೆ. ಏನು ಅಂದರೆ, ಕಾವೇರಿ ನೀರು ಸಮೇತ ಹೇಳ್ದಂಗೆ ಎಲೆಕ್ಷನ್ ಟೈಮಲ್ಲಿ ದಿನಕ್ಕೆ 3 ಸಲ ಬಿಟ್ಬಿಡ್ತಾರೆ. ಒಂದೇ ಫೋನ್ ಹೊಡೆದ್ರೆ ಸಾಕು, ಯಾವ ಬಿಡ್ತವೆ ಸಾರ್ ಅಂತಾರೆ. ನಿಮ್ಗೆ ಇವಾಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಗಲಿ ಗೊತ್ತಾಗುತ್ತೆ ಬೆಂಗಳೂರವರಿಗೆ. ಈಗೇನೋ ಪುಣ್ಯಕ್ಕೆ ಮಳೆ ಬಂತು, ಪರವಾಗಿಲ್ಲ. ಇಲ್ಲಾಂದ್ರೆ ನಾವೆಲ್ಲ ಹೋರಾಟ ಮಾಡ್ಬೇಕಾರೆ, ಅಥವಾ ಎಲ್ಲರೂ ರೋಡಲ್ಲಿ ಮಾಡ್ತಾಯಿದ್ರೆ ಇವ್ರು ಮಾಡೋ ಕೆಲಸ ಇಲ್ಲ, ಇವ್ರಿಗೇನು ಕಾವೇರಿ ನೀರಿಗೆ ಹೋರಾಟ ಮಾಡ್ತಾರೆ ಅಂತ ಜನಗಳೇ ಬೈಕೊಂಡು ಹೋಗ್ತಾರೆ. ಯಾವತ್ತು ಅವ್ರ ಮನೇಲಿ ನೀರಿರಲ್ವೋ, ಅವ್ರಿಗೆ ಕುಡಿಯೋಕ್ಕಿರಲ್ವೋ, ಅಥವಾ ಅವ್ರಿಗೆ ಏನು ತೊಳ್ಕೊಳಕ್ಕಿರಲ್ವೋ, ಅವತ್ತು ಹೌದಪ್ಪ ಅವ್ರು ಹೋರಾಟ ಮಾಡ್ತಿದ್ರು ಅಂತ ಒಂದು ಆಗುತ್ತೆ. ಇವತ್ತು ಬರೀ ನಾವು ಹೋರಾಟಗಾರರಿಂದ ಏನು ಉಳ್ಸೋಕ್ಕಾಗಲ್ಲ, ಜನಸಾಮಾನ್ಯರು ಇವತ್ತು ಉಳಿಸ್ಬೇಕು. ಈ ಮಾಫಿಯಾಕ್ಕೆ ಕಡಿವಾಣ ಹಾಕ್ಬೇಕು, ಟ್ಯಾಂಕರ್ ಮಾಫಿಯಾ. ಇವತ್ತು ನೀರು ನೋಡಿ, ನಿಮಗೆ ಗಲ್ಲಿಯಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂದರೆ, ಟ್ಯಾಂಕರ್ ಒಬ್ಬ ಅಲ್ಲಿ ರಾಜಕಾರಣಿಯ ಏನು ಹಿಂಬಾಲಕ ಇರ್ತಾನೆ, ಅಲ್ಲಿ ಅದು ಲೋಕಲ್ ರೌಡಿ ಇರ್ತಾನೆ, ಅವನು ಒಂದು ಟ್ಯಾಂಕರ್ ಮಾಡಿರ್ತಾನೆ. ಇವತ್ತು ನೋಡಿ, ನೀವು ಸರ್ಜಾಪುರ ರೋಡಲ್ಲಿ ಹೋಗಿ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ ರೀ, ಅಲ್ಲಿ ಇದು ಕುಡಿಯೋಕ್ಕೂ ನೀರಿಲ್ಲ, ತೊಳ್ಕೊಳ್ಳೋಕ್ಕೂ ನೀರಿಲ್ಲ, ಸ್ನಾನ ಮಾಡ್ತಿದ್ದಂಗೆ ನೀರು ಹೋಗ್ಬಿಡುತ್ತಂತೆ. ಒಂದು ದಿನಕ್ಕೆ ನೋಡಿ, ಒಂದು 500ರಿಂದ 1000 ಮನೆ ಇದೆ ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ. ಅಲ್ಲಿ ನೀರುಗಳೇ ಇಲ್ಲ. ಆದರೆ ಜನಗಳು ತಗೊತಾರೆ, ಯಾರೋ ಯಾಮಾರಿಸ್ತಾರೆ, ಅಡ್ವರ್ಟೈಸ್ಗಳು ಕೊಡ್ತಾರೆ, ನಮ್ದು ಆ ಬಿಲ್ಡರು, ನಮ್ದು ಈ ಬಿಲ್ಡರು ಅಂತ ಹೇಳ್ತಾರೆ. ಈ ರೀತಿ ಇವತ್ತು ಜನಗಳನ್ನು ಯಾಮಾರಿಸುವಂಥ ತಂತ್ರ ಆಗಿದೆ. ಯಾವಾಗ ನೋಡಿ, ನಾವೆಲ್ಲ ಮಾತಾಡ್ಬೋದು ಅಷ್ಟೇ. ಯಾವತ್ತು ನಮ್ಮ ರಾಜಕಾರಣಿಗಳಿಗೆ, ನಮ್ಮನ್ನು ಆಡಳಿತ ಮಾಡ್ತಾರಲ್ಲ, ಅವರಿಗೆ ಒಂದು ನೈಜತೆ, ನಾನು ಹುಟ್ಟುಬಿಟ್ಟಿದ್ದೇನಪ್ಪ, ಯಾವತ್ತೊಂದಿನ ಸಾಯ್ತಾನೆ, ಏನೋ ಒಂದು ಅಭಿವೃದ್ಧಿ ಮಾಡೋಣ. ನೀವು ನೋಡ್ರಿ, ಹೊಸೂರು ಬಾರ್ಡರ್ ದಾಟಿ ತಮಿಳ್ನಾಡು ಕಡೆ ಹೋಗಿ ನಮ್ಮದೇ ಕಾವೇರಿ ನೀರು ಬಿಡ್ತಾರೆ. ನೀವು ಬರೀ ಸುಮ್ಮನೆ ಏನೂ ಬೇಡ, ರೋಡ್ ಸೈಡ್ಗೆ ಹೋಗಲಿ ಅವರು, ಎಲ್ಲ ಕೆರೆಗಳಲ್ಲೂ ನೀರು ತುಂಬಿರ್ತವೆ. ಅಂದರೆ ನಮ್ಮದೇ ಕಾವೇರಿ ನೀರನ್ನ ಹಲವಾರು ಕೆರೆಗಳಿಗೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಬೆಂಗಳೂರಲ್ಲಿ ಇವತ್ತು ಮಳೆಗಾಲ KRS ಫುಲ್ ನೀರು ತುಂಬಿಕೊಂಡಿದೆ. ಈ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಎಲ್ಲ ಕೆರೆಗಳನ್ನು ತುಂಬಿಸ್ಲಿ. ಇವಾಗ
ಈ ಸಮಯದಲ್ಲಿ ನಾವೇನಾದ್ರು ಬೇಸಿಗೆ ಇನ್ನೇನು ಮುಗಿಯೋ ಸಮಯದಲ್ಲಿ ನೀರಿನ ಕೆರೆಗಳನ್ನು ತುಂಬಿಸಿದಾಗ ಇಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ, ಬೋರ್ಗಳಲ್ಲಿ ಆಲ್ಮೋಸ್ಟ್ ನೀರು ಕಮ್ಮಿ ಆಗಲ್ಲ. ಆವಾಗ ನಾವು ಬೆಂಗಳೂರಿಗೆ ನೀರಿನ ಸಮಸ್ಯೆನೇ ಬರೋಲ್ಲ. ಇರಾ ಕೆರೆನೇ ಮುಚ್ಚಿಬಿಟ್ಟಿವರು ಎಲ್ಲಿಂದ ನೀರು ತುಂಬಿಸ್ತಾರೆ? ಅಲ್ಲೇನೋ ಎಲ್ಲ ಕೊಳಚೆ ನೀರುಗಳು ತುಂಬಿಕೊಳ್ಳುತ್ತೆ. ಅದಕ್ಕೆ ಅಂತ ಕೊಳಚೆ ನೀರಿನ ಮಂಡಳಿ ನಿಮ್ಗೆ ನೋಡಬೇಕು, ಒಂದು ಅಲ್ಲಿ ಅಧ್ಯಕ್ಷನ ಪೋಸ್ಟ್ ತಗೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅರಿಯೋದು ಎಲ್ಲ ನೋಡಿ. ನಮ್ಮಲ್ಲಿ ಎಲ್ಲ ಬೋರ್ಡ್ಗಳಿದ್ದಾವೆ, ಆ ಬೋರ್ಡ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಒಂದಿಷ್ಟು ಜನ ನಿರ್ದೇಶಕರು ಎಲ್ಲ ಇರ್ತಾರೆ. ಅವರಿಗೊಂದಿಷ್ಟು ಜನ ಗನ್ಮ್ಯಾನ್ಗಳು, ಅವರಿಗೊಂದು ಬಂಗ್ಲೆ, ಅವರಿಗೊಂದು 10 ಜನ ಇದು, ಒಂದು 3 ಕಾರು. ಇದು ಬಿಟ್ಟರೆ ಏನಿಲ್ಲ, ಅಧಿಕಾರ ಬೇಕು. ನಾನು ಇಂಥದ್ದೊಂದು ಚೇರ್ಮ್ಯಾನು, ನಾನು ಇಲ್ಲೊಂದು ರಿಪೋರ್ಟ್ ಮಾಡಿದೆ, ನಾನೆಲ್ಲ IAS ಆಫೀಸರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದೆ, ಅದನ್ನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಕೊಂಡೆ. ಇಷ್ಟಕ್ಕೆ ಸೀಮಿತವಾಗಿದ್ದಾರೆ. ಇನ್ನು ಏನು ಅಭಿವೃದ್ಧಿ ಮಾಡೋರು ಯಾರೂ ಇಲ್ಲ ಇಲ್ಲಿ. ಕೆರೆ ಜಾಗ ಇನ್ನೊಂದು ಡೌಟ್ ನಮಗೆ, ರಾಜಕಾಲುವೆ ಪಕ್ಕದಲ್ಲಿ ಬೆಪ್ಪರ್ ಜೋನ್ ಬಿಡಬೇಕು ಅಂತ ಇದ್ದಾರೆ. ಆ ಬೆಪ್ಪರ್ ಜೋನಿಗೆ ಬೆಟರ್ಮೆಂಟ್ ಚಾರ್ಜ್ ಕಟ್ಕೊತಾರೆ. ಈಗ ಈ ಸೊತ್ತು ಮಾಡ್ತಾರೆ, ನಿಮಗೆ ಏಕಾತೆ ಮಾಡಿಕೊಡ್ತಾರೆ. ಈಗೆಲ್ಲ BBMP ಗೊತ್ತಿರುತ್ತೆ. ಅದೆಲ್ಲ ಮಾಡಿಕೊಟ್ಟ ಮೇಲೆ ಈಗ ಅದು ಬೆಪ್ಪರ್ ಜೋನ್ ಬಿಡಿ ಅಂತ ಹೇಳಿದ್ರೆ ಅದೆಲ್ಲ ತಗೊಂಡಿರೋರು ಏನು ಮಾಡಬೇಕು, ಮತ್ತೆ ಅದನ್ನು ಈ ಖಾತೆ ತಗೊಂಡವ್ರು ಏನು ಮಾಡಬೇಕು, ಏಕಾತೆ ಮಾಡಿಸ್ಕೊಂಡವ್ರು ಏನು ಮಾಡಬೇಕು? ಇಲ್ಲ, ಅದು ಬದಲಿ ಜಾಗನವರು ಕೊಡಬೇಕಲ್ವಾ? ಈಗ ಎಲ್ಲದೂ ಸೌಕರ್ಯ ಮಾಡಿಕೊಡೋರು ಇವರೇನೆ BBMP ಅವರು. ಎಲ್ಲ ಮಾಡಿಕೊಟ್ಟ ಮೇಲೆ ನೀವು ಆ ಜಾಗದಲ್ಲಿ ಮನೆ ಕಟ್ಟಬೇಡಿ ಅಂದರೆ ಒಬ್ಬ ತಗೊಂಡಿರೋನು ಏನು ಮಾಡಬೇಕು? ಇದಕ್ಕೆ ನಮಗೆ ಉತ್ತರನೇ ಇಲ್ಲ. ಇದು ನಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.